ಎರಡನೇ ವರ್ಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ ಎಂಟ್ರಿನ ಕೊಟ್ಟಿರುವಂತಹ ರಿಷಾ ಗೌಡ ಇವರ ಬಗ್ಗೆ ಈ ವಿಡಿಯೋದಲ್ಲೇ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇವರ ಡೇಟ್ ಆಫ್ ಬರ್ತ್, ವಯಸ್ಸು, ಹೈಟ್, ವೇಟ್ ಸೇರಿದಂತೆ ಇನ್ನೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮಿಸ್ ಮಾಡದೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ಹೇಳುವ ಪ್ರಕಾರ ರಿಷಾ ಗೌಡ ಅವರು ಮೈಸೂರಿನವರು ಮತ್ತು ಕೆಲವರ ಪ್ರಕಾರ ಇವರು ಕೊಡಗಿನವರು. ಆದರೆ ರಿಷಾ ಗೌಡ ಅವರು ಮೂಲತಃ ಮೈಸೂರಿನವರೇನೆ, ಇಲ್ಲೇನೆ ಹುಟ್ಟಿ ಬೆಳೆದಿದ್ದು. ಆದರೆ ಅವರು ಸ್ಟಡಿ ಮಾಡಿದ್ದೆಲ್ಲ ಕೂಡ ಕೊಡಗಿನಲ್ಲಿ. ಸೊ ಹೀಗಾಗಿನೇ ತುಂಬಾ ಜನ ಇವರನ್ನ ಕೊಡಗಿನವರು ಅಂತ ಕರೀತಾರೆ ಮತ್ತು ಕೆಲವರು ಮೈಸೂರಿನವರು ಅಂತ ಕರೀತಾರೆ. ಆದರೆ ಒಂದು ಇಂಟರ್ವ್ಯೂನಲ್ಲಿ ಸ್ವತಃ ರಿಷಾ ಅವರೇ ಹೇಳಿರೋ ಪ್ರಕಾರ ಇವರು ಮೂಲತಃ ಮೈಸೂರಿನವರೇನೆ. ಯಾಕಂತ ಹೇಳಿದ್ರೆ ಇವರು ಹೇಳಿದ್ದು ತಾನು ಮೂಲತಃ ಮೈಸೂರಿನವಳು ಅಂತ ಕೂಡ ಇವರೇನೆ ಹೇಳ್ಕೊಂಡಿರೋದ್ರಿಂದ ಇದು ಕನ್ಫರ್ಮ್ ಆಗ್ತಾ ಇರುವಂತದ್ದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇವರು PUC ತನಕನೂ ತುಂಬಾನೇ ಚೆನ್ನಾಗಿನೇ ಸ್ಟಡಿ ಮಾಡೋದ್ರ ಜೊತೆಗೇನೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಸಖತ್ ಆಕ್ಟಿವ್ ಆಗಿದ್ರು. ಇವರು ರನ್ನಿಂಗ್ ನಲ್ಲಿ ಸಾಕಷ್ಟು ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಅವಾರ್ಡ್ ಗಳನ್ನು ಕೂಡ ಗೆದ್ಕೊಂಡಿದ್ದು, 100 ಮೀಟರ್ ಓಟ ಮತ್ತು 200 ಮೀಟರ್ ಓಟದಲ್ಲಿ ಸಾಕಷ್ಟು ಅವಾರ್ಡ್ ಗಳನ್ನ ಗೆದ್ಕೊಂಡಿದ್ರು. ಇದಾದ ನಂತರ ನೆಕ್ಸ್ಟ್ ಲೆವೆಲ್ ಅಂದ್ರೆ 400 ಮೀಟರ್ ಓಟದಲ್ಲೂ ಕೂಡ ರಾಜ್ಯವನ್ನ ಪ್ರತಿನಿಧಿಸಿ ಪ್ರಶಸ್ತಿಯನ್ನು ಕೂಡ ಗೆದ್ಕೊಳ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಅವರಿಗೆ ಒಂದು ಸಣ್ಣ ಇಂಜುರಿ ಆಗುತ್ತೆ, ಲೆಗಮೆಂಟ್ ಟಿಯರ್ ಆಗುತ್ತೆ. ಸೊ ಹೀಗಾಗಿನೇ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಮತ್ತೆ ಈ ಒಂದು ರನ್ನಿಂಗ್ ಅಲ್ಲಿ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ. ಸೊ ಹೀಗಾಗಿ ಇವರು ತಮ್ಮ ಪ್ರೊಫೆಷನ್ ಅನ್ನ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಆ ಸಮಯದಲ್ಲಿ ಅವರು ಎಂಟ್ರಿ ಕೊಟ್ಟಿದ್ದು ಮಾಡಲಿಂಗಿಗೆ. ಹಾಗೇನೆ ಥಿಯೇಟರ್ ಆರ್ಟಿಸ್ಟ್ ಆಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದು. ಕಲಾ ರಂಗಭೂಮಿನಲ್ಲಿ ಸಾಕಷ್ಟು ನಾಟಕಗಳಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಕಲಾ ರಂಗಭೂಮಿನಲ್ಲಿ ಮೈಸೂರಿನಲ್ಲೇನೆ ಖ್ಯಾತ ರಂಗಕರ್ಮಿ ಆಗಿರುವಂತಹ ಹಿರಿಯ ರಂಗಾಯಣ ಕಲಾವಿದ ಆಗಿರುವಂತಹ ಜೊತೆಗೆ ಮೈಮ್ ಕಲೆಯಲ್ಲಿ ಪರಿಣಿತಿಯನ್ನ ಹೊಂದಿರುವಂತಹ ಮೈಮ್ ರಮೇಶ್ ಅಂತಾನೆ ಪಾಪ್ಯುಲರ್ ಆಗಿರುವಂತಹ ಮೈಸೂರಿನ ರಮೇಶ್ ಅವರ ಬಳಿ ತರಬೇತಿಯನ್ನ ಪಡೆದುಕೊಳ್ತಾರೆ. ಹಾಗೇನೆ ಅಲ್ಲಿಂದ ಅವರು ಸಾಕಷ್ಟು ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದರ ಜೊತೆಗೇನೆ ಅಭಿನಯವನ್ನ ಕೂಡ ಇಂಪ್ರೂವ್ ಮಾಡ್ಕೊಳ್ತಾರೆ. ಇದರ ಜೊತೆಗೇನೆ ನಾನು ನಿಮಗೆ ಈಗಾಗಲೇ ಹೇಳಿದ ಹಾಗೇನೆ ಮಾಡೆಲ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದಿದ್ರಿಂದ ಇದೇ ಸಮಯದಲ್ಲಿ ಕೆಲವೊಂದಿಷ್ಟು ಕಿರೀಟಗಳನ್ನು ಕೂಡ ತಮ್ಮದಾಗಿಸಿಕೊಳ್ತಾರೆ. ಮಿಸ್ ಮೈಸೂರು 2019ರಲ್ಲಿ ಇದರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡೋದಷ್ಟೇ ಅಲ್ಲದೆ ಮಿಸ್ ಮೈಸೂರಾಗಿ ಹೊರಹೊಮ್ಮುತ್ತಾರೆ. ಈ ಕಿರೀಟವನ್ನ ತಮ್ಮದಾಗಿಸಿಕೊಳ್ತಾರೆ. ಇದಾದ ನಂತರ ಮಿಸ್ ಕರ್ನಾಟಕ 2020ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದರಲ್ಲಿ ಅವರು ಫಿನಾಲೆ ತನಕ ಬರ್ತಾರೆ ಮತ್ತು ರನ್ನರ್ ಅಪ್ ಆಗಿ ಹೊರಹೊಮ್ಮುತ್ತಾರೆ. ಹಾಗೇನೆ ಇವಾಗ ನೀವು ಕೆಲವೊಂದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ ಗಳನ್ನ ನೋಡ್ತಾ ಇದ್ದೀರಾ. ಹಾಗೇನೆ ಇವರ ಕಾಲೇಜ್ ಡೇಸ್ ನ ಕೆಲವೊಂದಿಷ್ಟು ಫೋಟೋಸ್ಗಳು ಕೂಡ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾವೆ. ಇವರು ಕಿರುತೆರೆಯಲ್ಲಿ ಸೀರಿಯಲ್ ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇದಕ್ಕೂ ಮೊದಲು ರಿಯಾಲಿಟಿ ಶೋ ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಹಾಗೇನೆ ಸಿನಿಮಾ ರಂಗದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವಾಗ ಒಂದೊಂದಾಗಿನೇ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇವರು ಸಖತ್ ಶೈನ್ ಆಗಿದ್ದು ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ನಲ್ಲಿ. ಇದರ ಸೀಸನ್ 4 ಬಂದಿರುತ್ತೆ. ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫ್ ಸೀಸನ್ 4 ಇದರಲ್ಲಿ ಇವರು ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ರು. ಇದಾದ ನಂತರ ಇವರಿಗೆ ಒಂದು ಸೀರಿಯಲ್ ನ ಅವಕಾಶ ಕೂಡ ಸಿಗುತ್ತೆ. ಮಂಗಳ ಗೌರಿ ಮದುವೆ ಅನ್ನುವಂತಹ ಸೀರಿಯಲ್ ನಲ್ಲಿ ಇವರು ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ರು. ಇದರ ಜೊತೆಗೆ ಇವರು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದು 2021ರಲ್ಲಿ. ಇದಕ್ಕೂ ಮೊದಲು ಇವರಿಗೆ ಹರಿಕತೆ ಅಲ್ಲ ಗಿರಿಕತೆ ಅನ್ನುವಂತಹ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ರಿಷಬ್ ಶೆಟ್ಟಿ ಅವರು ಅವಕಾಶವನ್ನ ಕೊಟ್ಟಿರ್ತಾರೆ. ಒಂದು ಚಿಕ್ಕ ಪಾತ್ರ ಇದಾಗಿರುತ್ತೆ. ಇದು 2022ರಲ್ಲಿ ತೆರೆ ಕಾಣುತ್ತೆ. ಬಟ್ ಮೊದಲು ಇವರು ಶೂಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಅಥವಾ ಶೂಟಿಂಗ್ ಅಲ್ಲಿ ಕಾಣಿಸಿಕೊಂಡಿದ್ದು ಹರಿಕತೆ ಅಲ್ಲ ಗಿರಿಕತೆ ಅನ್ನುವಂತಹ ಸಿನಿಮಾದಲ್ಲೇನೆ. ಇದಾದ ನಂತರ ಇವರಿಗೆ 2021ರಲ್ಲಿ ಕ್ರೇಜಿ ಕೀರ್ತಿ ಅನ್ನುವಂತಹ ಒಂದು ಸಿನಿಮಾ ಸಿಗುತ್ತೆ. ಅದು ಬೇಗನೆ ಲಾಂಚ್ ಆಗುತ್ತೆ. ಸೊ ಹರಿಕತೆ ಅಲ್ಲ ಗಿರಿಕತೆ ಏನಿದೆ ಲಾಂಚ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗಿ 2022ರಲ್ಲಿ ಲಾಂಚ್ ಆಗುತ್ತೆ ಅಷ್ಟೇನೆ. ಸೊ ಹೀಗಾಗಿ ಅಫಿಷಿಯಲ್ ಆಗಿ ಇವಾಗ ನೋಡೋದಾದ್ರೆ ಹರಿಕತೆ ಅಲ್ಲ ಗಿರಿಕತೆ ಅನ್ನೋದೇನಿದೆ ಇದು ಇವರ ಮೊದಲನೇ ಸಿನಿಮಾ. ಇದು ಒಂದು ಚಿಕ್ಕ ಪಾತ್ರ ಮಾತ್ರನೇ ಇವರಿಗೆ ಸಿಕ್ಕಿರೋದ್ರಿಂದ ಕ್ರೇಜಿ ಕೀರ್ತಿನಲ್ಲಿ ಒಂದು ದೊಡ್ಡ ಪಾತ್ರ ಸಿಕ್ಕಿತ್ತು. ಸೊ ಹೀಗಾಗಿ ಕ್ರೇಜಿ ಕೀರ್ತಿ ಅನ್ನುವಂತಹ ಮೂವಿ ಏನಿದೆ ಸಾಕಷ್ಟು ಹೈಲೈಟ್ ಆಯ್ತು. ಇದು ಇವರ ಮೊದಲ ಮೂವಿ ಅಂತ ಹೇಳಿ. ಇದು 2021ರಲ್ಲಿ ತೆರೆ ಮೇಲೆ ಬರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸಿನಿಮಾಗೋಸ್ಕರ ಅವರು ಡೆಬ್ಯೂಟ್ ಅಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅಂತ ಹೇಳಿ ಅಥವಾ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಅನ್ನುವಂತಹ ಒಂದು ನಾಮಿನೇಷನ್ ನಲ್ಲೂ ಕೂಡ ಇವರ ಹೆಸರು ಬಂದಿರತ್ತೆ ಸೈಮಾ ಅವಾರ್ಡ್ಗಾಗಿ. ಇದಾದ ನಂತರ ಇವರು ಆಸ್ಟಿನ್ನ ಮಹಾ ಮೌನ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಹೀರೋಯಿನ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಇದೇ ರೀತಿಯಾಗಿ ತೆಲುಗಿನ ಜೂನಿಯರ್ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದು, ಇದರ ಜೊತೆಗೆ ಪ್ರೀತಿಯ ಅಲೆ ಅನ್ನುವಂತಹ ಒಂದು ಸಾಂಗ್ ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಸಾಂಗ್ ಏನಿದೆ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಅಭಿಮಾನಿಗಳಿಗೂ ಕೂಡ ಡೆಡಿಕೇಟ್ ಮಾಡಲಾಗಿತ್ತು.
ಇದರ ಜೊತೆಗೇನೆ ಇವರು ನಟಿಸಿರುವಂತಹ ಕೆಲವೊಂದಿಷ್ಟು ಅಪ್ಕಮಿಂಗ್ ಮೂವೀಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇವರು ಬೆಂಗಳೂರು ಇನ್ ಅನ್ನುವಂತಹ ಮೂವಿನಲ್ಲಿ ನಟನೆಯನ್ನ ಮಾಡಿದ್ದಾರೆ. ಈ ಒಂದು ಸಿನಿಮಾವನ್ನ ಕನ್ನಡದಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ. ಈ ಒಂದು ಸಿನಿಮಾದ ಡೈರೆಕ್ಟರ್ ಆಗಿರೋದು ಧರ್ಮ ಕೀರ್ತಿರಾಜ್ ಅವರು. ಅಷ್ಟೇ ಅಲ್ಲದೆ ಇದರಲ್ಲಿ ಅವರು ಹೀರೋ ಆಗಿ ಕೂಡ ಇವರ ಜೊತೆ ಕಾಣಿಸ್ಕೊಂಡಿದ್ದಾರೆ. ರಿಷಾ ಗೌಡ ಅವರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಇದಾದ ನಂತರ ಪರಾಕ್ರಮಿ ಅನ್ನುವಂತಹ ಮತ್ತೊಂದು ಸಿನಿಮಾ, ಪ್ರಮೋದ್ ಶೆಟ್ಟಿ ಅವರು ಇದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಗ್ಯಾಂಗ್ಸ್ಟರ್ ಆಫ್ ರಾಜಧಾನಿ ಅನ್ನುವಂತಹ ಸಿನಿಮಾ ಕೂಡ ಇವರ ಲಿಸ್ಟ್ ಅಲ್ಲಿದೆ. ಇದರ ಜೊತೆಗೆ ಪಿಂಗಾಕ್ಷ ಅನ್ನುವಂತಹ ಸಿನಿಮಾ ಆಗಿರಬಹುದು ಅಥವಾ ಮಿಸ್ ಕೊರೋನಲ್ ಅನ್ನುವಂತಹ ಒಂದು ತೆಲುಗು ಮೂವಿ ಆಗಿರಬಹುದು. ಸೊ ಇದರಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದು, ಡಿಯರ್ ಲವ್ ಅನ್ನುವಂತಹ ಮತ್ತೊಂದು ತೆಲುಗು ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಕನ್ನಡ, ತೆಲುಗು ಅಷ್ಟೇ ಅಲ್ಲದೆ ತಮಿಳು ರಂಗಕ್ಕೂ ಕೂಡ ಇವರು ಕಾಲಿಟ್ಟಿದ್ದು ಈಗಾಗಲೇ ಒಂದು ಸಿನಿಮಾದಲ್ಲಿ ನಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಸಿನಿಮಾದ ಹೆಸರು ಇನ್ನೂ ತನಕ ಕೂಡ ಫೈನಲ್ ಆಗಿಲ್ಲ. ಸೊ ಹೀಗಾಗಿ ಸಿನಿಮಾಗೆ ಇನ್ನೂ ತನಕ ಕೂಡ ಹೆಸರಿಟ್ಟಿಲ್ಲ. ಇನ್ನು ಇವರ ಡೇಟ್ ಆಫ್ ಬರ್ತ್ ಹಾಗೇನೆ ವಯಸ್ಸು, ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇನೆ ಲೈಕ್ ಮಾಡಿ. ಮೊದಲನೇದಾಗಿ ಇವರ ಡೇಟ್ ಆಫ್ ಬರ್ತ್ ಅನ್ನ ನೋಡೋಣ. ಡೇಟ್ ಆಫ್ ಬರ್ತ್ ಮೇ 14, 1998 ಅಂತ ಹೇಳಿದ್ರೆ ಇವಾಗ 2025ರಲ್ಲಿ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಅವರಿಗೆ 27 ವರ್ಷ ಕಂಪ್ಲೀಟ್ ಆಗಿ 28ನೇ ವರ್ಷ ರನ್ನಿಂಗ್ ಅಲ್ಲಿ ಇರುವಂತದ್ದು. ಹಾಗೇನೆ ಇವರ ಹೈಟ್ ಮತ್ತು ವೇಟ್, ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವರ ಹೈಟ್ 5.5 ಫೀಟ್ ಇದೆ. ಹಾಗೇನೆ ವೇಟ್ ಅರೌಂಡ್ 55ರಿಂದ 60 kg ಅನ್ನುವಂತಹ ಮಾಹಿತಿ ಇರುವಂತದ್ದು. ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಯಾಕಂತ ಹೇಳಿದ್ರೆ ಮೈಸೂರು, ಕೊಡಗು, ಇವಾಗ ಬೆಂಗಳೂರು. ಸೊ ಕೊನೆಯಲ್ಲಿ ಅವರು ನೆಲೆಸಿರೋದು ಬೆಂಗಳೂರಿನಲ್ಲಿ ಮತ್ತು ಅಟ್ ಪ್ರೆಸೆಂಟ್ ಅಲ್ಲಿ ಮಾಡೆಲ್ ಆಗಿ ಮತ್ತು ಸಿನಿಮಾಗಳಲ್ಲಿ ಸಾಕಷ್ಟು ಬ್ಯುಸಿ ಆಗಿದ್ದಾರೆ. ಇದರ ಜೊತೆಗೇನೆ ಇವರಿಗೊಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಅದೇನೆ ಬಿಗ್ ಬಾಸ್ ಕನ್ನಡ ಸೀಸನ್ 12. ಇದರಲ್ಲಿ ವೈಲ್ಡ್ ಕಾರ್ಡ್ ಆಗಿ ಬರುವಂತಹ ಅವಕಾಶ ಇವರಿಗೆ ಸಿಕ್ಕಿದ್ದು. ತುಂಬಾನೇ ಬೇಗನೆ ಬಿಗ್ ಬಾಸ್ ಮನೆಗೇನೆ ಬರ್ತಾ ಇದ್ದಾರೆ. ಕೇವಲ 3 ವಾರಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬರ್ತಾ ಇರೋದು ನಿಜಕ್ಕೂ ಒಂದು ಒಳ್ಳೆಯ ವಿಷಯ. ಜೊತೆಗೆ ಬಿಗ್ ಬಾಸ್ ನಂತಹ ಒಂದು ದೊಡ್ಡ ವೇದಿಕೆ ಸಿಕ್ಕಿರೋದು ಕೂಡ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ಲೈಫ್ ಅಲ್ಲಿ. ಸೊ ಇದನ್ನ ಅವರು ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕು. ತೆರೆ ಮೇಲೆ ಬಂದಾಗ ಅಂದ್ರೆ ಇವಾಗ ಬಿಗ್ ಬಾಸ್ಗೆ ಎಂಟ್ರಿ ಆಗೋಕ್ಕಿಂತ ಮೊದಲು ಸ್ಟೇಜ್ ಮೇಲೆ ಬಂದಿದ್ರಲ್ವಾ, ಆ ಸಮಯದಲ್ಲಿ ಒಳ್ಳೆಯ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿನೇ ಎಲ್ಲಾ ಒಂದು ಪರ್ಸನಾಲಿಟಿಗಳನ್ನ ಜಡ್ಜ್ ಮಾಡಿದ್ರು ಅಂತಾನೆ ಹೇಳಬಹುದು. ಬಿಗ್ ಬಾಸ್ ನಲ್ಲಿ ಇರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳ ಬಗ್ಗೆ ಅವ್ರು ಹೇಳಿದ್ದು ಆಲ್ಮೋಸ್ಟ್ ಸರಿ ಇದೆ ಅಂತಾನೆ ಅನಿಸ್ತು. ಸೊ ಇವಾಗ ಇವರೇನೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ಬೇರೆಯವರನ್ನ ಜಡ್ಜ್ ಮಾಡಿದ ರೀತಿನಲ್ಲೇನೆ ಇವರನ್ನ ಬೇರೆಯವರು ಜಡ್ಜ್ ಮಾಡೋ ತರ ಆಗ್ತಾರಾ ಅಥವಾ ಡಾಮಿನೆಂಟ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಈಗಾಗಲೇ ಮ್ಯೂಟೆಂಟ್ ರಘು ಅವರು ಮೊದಲನೇ ವರ್ಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಿಗ್ ಬಾಸ್ ಮನೆಯನ್ನ ಸೇರ್ಕೊಂಡಾಗಿದೆ. 2ನೇ ವರ್ಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಇವರು ಇವಾಗ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಸೊ ಪ್ರವೇಶ ಈಗಾಗಲೇ ಮಾಡಿದ್ದಾರೆ ಕೂಡ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೆಂಗೆ ಇವರು ಗೇಮ್ ಅನ್ನ ಆಡ್ತಾರೆ, ಟಾಸ್ಕ್ ಅಲ್ಲಿ ಹೆಂಗ್ ಆಡ್ತಾರೆ, ಮನೆಯವ್ರ ಜೊತೆ ಹೆಂಗಿರ್ತಾರೆ, ರೀಸನ್ ಕೊಡುವಂತಹ ಸಮಯದಲ್ಲಿ ಆಗಿರಬಹುದು, ನಾಮಿನೇಷನ್ ಸಮಯದಲ್ಲಿ ಅವ್ರು ಕೊಡುವಂತಹ ಕಾರಣಗಳು, ಮಾತಾಡುವಂತಹ ಮಾತುಗಳು ಹೆಂಗೆಲ್ಲ ಇರ್ತವೆ, ಸರಿಯಾಗಿರತ್ತಾ ಅಥವಾ ಇವರು ಕೂಡ ಏನಾದ್ರು ಎಡವಟ್ ಮಾಡ್ಕೊಳ್ತಾರಾ, ಹೆಂಗಿರತ್ತೆ ಅನ್ನೋದನ್ನ ನೋಡೋಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ರಿಷಾ ಗೌಡ ಅವರ ಮೇಲೆ ಹೋಪ್ ಅನ್ನ ಇಟ್ಕೊಂಡಿದ್ದೀರಾ, ಬಿಗ್ ಬಾಸ್ ಮನೆಯಲ್ಲಿ ಕ್ಲಿಕ್ ಆಗಬಹುದು ಅಂತ ಅನ್ಸುತ್ತಾ ಅಥವಾ ಇಲ್ವಾ? ಅದನ್ನ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಸಿಕ್ಕಂತಹ ಎಲ್ಲಾ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.